ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಅಂಜುಗೌಡ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅದಕ್ಕೆ ನಾನು ಮತ್ತು ಸತೀಶ್ ಅವರು ಹಾಗೆ ಪಾಪು 3 ಜನ ಹೋಗಿದ್ದೀವಿ. ತನಿಷ್ನ ಮನೇಲೇ ಬಿಟ್ಟಿದ್ದೀವಿ. ಯಾಕೆ ಅಂದರೆ ಅವನು ಹೊರಗಡೆ ಹೋಯ್ತು ಅಂದರೆ ಒಂದು ಸುಮ್ಮನೆ ಇರಲ್ಲ. ಪಾಪು ಅವನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಜೊತೆಗೆ ಯಾರು ಇದ್ರು ಮಾತ್ರ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ಹಾಗಾಗಿ ಅವನ್ನ ಅಲ್ಲೇ ಬಿಟ್ಟಿದ್ದೀವಿ. ನಾವು 3 ಜನ ಹೋಗ್ತಾ ಇದ್ವಿ. ಇದು ಬಂದು ಇನ್ಫೋಸಿಸ್ ರೋಡ್. ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್. ನಾನು ಒಂದೇ ಸಲ ಹೋಗಿರೋದು ಇನ್ಫೋಸಿಸ್ ಒಳಗಡೆ, ಮತ್ತು ಇನ್ನೊಂದು ಸಲ ಹೋಗ್ಬೇಕಂತ ಆಸೆ ಆಗ್ತಿದೆ. ನನ್ನ ಹಸ್ಬೆಂಡ್ ಯಾವಾಗ ಕರ್ಕೋಗ್ತೀರಾ ರೀ ಇನ್ಫೋಸಿಸ್? ಹಾಗೆ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಏನಿವರು ಬರೀ ಹಾಸ್ಪಿಟ್ಲಿಗೆ ಹೋಗೋದು ಅಂತ ಅಂದ್ಕೋಬೇಡಿ. ಪಾಪುಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿತ್ತು, ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು. ಹಾಗಾಗಿ ತೋರ್ಸೋಕ್ಕೆ ಅಂತ ಹೋಗ್ತಾ ಇದ್ವಿ. ನನ್ನ ಮನೇಲೆ ರ್ಯಾಷಸ್ ಕ್ರೀಮ್ ಹಚ್ತಿದ್ದೆ, ಅದು ಕ್ರೀಮ್ಗೆ ಕಡಿಮೆನೇ ಆಗ್ತಾ ಇರಲಿಲ್ಲ. ಸ್ವಲ್ಪ ಫುಲ್ ಕತ್ತೆಲ್ಲ ಅಲರ್ಜಿ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಒಂದು ಸಲ ಹಾಸ್ಪಿಟ್ಲಿಗೆ ತೋರಿಸ್ಕೊಬಂದರೆ ಒಳ್ಳೆಯದು ಅಲ್ವಾ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ಇದು ಬಂದು ಇನ್ಫೋಸಿಸ್ ರೋಡು ನೋಡಿ. ಇನ್ಫೋಸಿಸ್ ಮೇನ್ ಗೇಟು. ನಾನು ಒಳಗಡೆ ಒಂದೇ ಸಲ ಹೋಗಿರೋದು, ಮತ್ತು ಇನ್ನೊಂದು ಸಲ ಫ್ಯಾಮಿಲಿನ ಕರ್ಕೊಂಡೋಗಿ ಅಂತ ಇದ್ದೀನಿ. ಅವ್ರನ್ನ ಕರ್ಕೊಂಡೋಗಿಲ್ಲ, ಅದು ಯಾವಾಗ ಕರ್ಕೊಯ್ತಾರೋ ಗೊತ್ತಿಲ್ಲ. ಕರ್ಕೊಂಡು ಹೋದಾಗ ಲಾಗ್ ಹಾಕ್ತೀನಿ. ಬಟ್ ಒಳಗಡೆ ಮಾತ್ರ ಸೂಪರಾಗೈತೆ ಗೈಸ್, ನನಗಂತೂ ಸಖತ್ ಇಷ್ಟ. ಹಾಗೆ ಬರ್ತಾ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಈ ಜ್ಯೂಸ್ ಬಂದು ಕರ್ಬೂಜ ಜ್ಯೂಸು, ನನ್ನ ಫೇವ್ರೇಟ್ ಜ್ಯೂಸ್ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಟ್ಟಿರ್ತಾರೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಎಲ್ಲ ಹಾಕಿರ್ತಾರೆ. ನನಗಂತೂ ಇಲ್ವಾಲಿಗೆ ಬಂದಾಗ ಯಾವಾಗಲೂ ಮಿಸ್ ಮಾಡಲ್ಲ, ಕುಡಿತೀನಿ. ಬಟ್ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ವಾಲಿಗೆ ಬಂದಾಗ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಗ ನೀವೇ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂಗಡಿ ಹತ್ರ ಅಂತ ಅಂದ್ಬಿಟ್ಟು. ಇದು ಕಡಿಮೆ ಅಂತಲೇ ಹೇಳ್ಬೋದು. ಅವರೆಲ್ಲ ಅದೇ ಜ್ಯೂಸ್ ಮತ್ತು ಎಲ್ಲ ಜ್ಯೂಸು ಮಾಡ್ತಾರೆ. ಬಟ್ ಇದರಲ್ಲಿ ಕರ್ಬೂಜ ಜ್ಯೂಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನಾನು ಮಿಸ್ ಮಾಡೋದೇ ಇಲ್ಲ ಈ ಜ್ಯೂಸನ್ನ. ಹಾಗೆ ಬರ್ತಾ ಅಂಗನವಾಡಿಲಿ ದಿನಸಿ ಕೊಟ್ಟಿದ್ರು ಪಾಪುಗೆ ಅಂತ ಅಂದ್ಬಿಟ್ಟು. ಒಂದು 10 ಮೊಟ್ಟೆ ಕೊಟ್ಟಿದ್ರು. ಹಾಗೆ ಇದು ಬಂದು ಉಪ್ಪಿಟ್ಟು ಮಸಾಲ ಅಂತ. ನಾ ಯಾವತ್ತೂ ಟ್ರೈ ಮಾಡಿಲ್ಲ ಇದನ್ನು ಮಾಡಿ. 2 ಗ್ಲಾಸಸ್ ಕೊಡ್ತಾರೆ. ಇದು ಬಂದು ಗೋಧಿ ನುಚ್ಚು. ಇದನ್ನು ಒಂದು ಅರ್ಧ kg ಅಷ್ಟು ಕೊಡ್ಬೋದು ಅನ್ಕೋತೀನಿ. ಆಮೇಲೆ ಅಕ್ಕಿ ಕೊಟ್ಟಿದ್ದರು 2 ಗ್ಲಾಸಸ್ಸು, ಸೊಸೈಟಿ ಅಕ್ಕಿ ಕೊಟ್ಟಿದ್ದರು. ನೆಕ್ಸ್ಟ್ ಬಂದು ಹಾಲಿನ ಪೌಡ್ರು ಕೊಟ್ಟಿದ್ದರು. ಹಾಲಿನ ಪೌಡ್ರು ಅದೊಂದು 2 ಗ್ಲಾಸಸ್ ಕೊಟ್ಟಿದ್ರು. ಟೋಟಲ್ ಇಷ್ಟು ದಿನಸಿ ಪದಾರ್ಥಗಳನ್ನ ಕೊಟ್ಟಿದ್ದರು. ಹಾಗೆ ಇವತ್ತು ಈ ಹಾಲಿನ ಪೌಡ್ರು ಯಾವಾಗಲೂ ನಾವು ಯೂಸ್ ಮಾಡ್ತಾ ಇರಲಿಲ್ಲ. ಇವತ್ತು ಹಾಲಿನ ಪೌಡ್ರಲ್ಲಿ ಒಂದು ರೆಸಿಪಿ ಮಾಡೋಣ ಅಂತ ಇದ್ದೀನಿ. ಬನ್ನಿ ಫ್ರೆಂಡ್, ಏನು ರೆಸಿಪಿ ಅಂತ ತೋರಿಸ್ತೀನಿ. ರಸಗುಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಹೇಗೆ ಬರುತ್ತೋ ಅಂತ ಗೊತ್ತಿಲ್ಲ. ಯಾವಾಗಲೂ ಹಾಲಿನ ಪೌಡ್ರ ಬೇರೆಯವ್ರಿಗೆ ಕೊಟ್ಬಿಡ್ತಿದ್ವಿ. ಸೊ ಅದು ನಮ್ಗೆ ಯೂಸ್ ಇರಲಿಲ್ಲ. ಯಾಕೆ ಅಂದರೆ ಮನೇಲೆ ಹಸು ಇರೋದ್ರಿಂದ ನಾವು ಜಾಸ್ತಿ ಹಸುದೇ ಹಾಲು ಬಳಸ್ತಿದ್ದು. ಇದು ಪೌಡ್ರೇನು ಯೂಸ್ ಇರಲಿಲ್ಲ. ಯಾರಿಗಾದರೂ ಬೇಕು ಅನ್ನೋರಿಗೆ ಕೊಟ್ಬಿಡ್ತಿದ್ವಿ. ಇವತ್ತು ನಾನೇ ಏನಾದರೂ ಇದನ್ನು ಯೂಸ್ ಮಾಡಿಕೊಂಡು ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಬಟ್ಲು ಹಾಲಿನ ಪೌಡ್ರಿಗೆ ಒಂದು ನೀರು ಕುಡಿಯೋ ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಅದನ್ನ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಸೇಮ್ ಹಾಲಿನ ಹದ ಬರೋ ಥರ 1 ಗಂಟಿಲ್ಲದೆ ಕಲಿಸ್ಕೋಬೇಕು. ನೋಡಿ ಈ ಥರ ಕಲಿಸ್ಕೋಬೇಕು. 1 ಗಂಟೆ ಇರಬಾರ್ದು. ಹಾಲು ಹೇಗಿರುತ್ತೆ ಆ ರೀತಿ ಮಾಡ್ಕೊಬೇಕು. ಈ ಕಡೆ ತೆಳ್ಳೇನೂ ಇಲ್ಲ, ಈ ಕಡೆ ಗಟ್ಟಿನೂ ಇಲ್ಲ, ಮೀಡಿಯಮ್ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಇವಾಗ ಕಾಯಿಸ್ಕೊಬೇಕು. ನಾವು ಹಾಲು ಕಾಯಿಸ್ತೀವಲ್ಲ ಹಾಗೆ ಕಾಯಿಸ್ಕೋಬೇಕು. ನಾನಿಲ್ಲಿ ಒಂದು ನಿಂಬೆಹಣ್ಣ ತೊಗೋತಾ ಇದ್ದೀನಿ. ಈ ನಿಂಬೆಹಣ್ಣ ನೀಟಾಗಿ ಮ್ಯಾಶ್ ಮಾಡಬೇಕು, ರಸ ಎಲ್ಲ ಬರೋ ಥರ. ಸೊ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಲು ಉಕ್ಕಿ ಬರುತ್ತಲ್ಲ, ಆವಾಗ ಒಂದು ಅರ್ಧ ಹೋಳನ್ನ ನಿಂಬೆಹಣ್ಣ ಹಿಂಡಬೇಕು. ನೋಡಿ ಇಲ್ಲಿ ಹಾಲು ಕುದಿ ಬರ್ತಾ ಇದೆ ಅಲ್ವಾ, ಫುಲ್ ಕುದಿ ಬರಲಿ. ಈಗ ಬರಬೇಕಾದ್ರೆ ನಾವು ನಿಂಬೆಹಣ್ಣು ಕಟ್ ಮಾಡ್ಕೊಂಡಿರ್ತೀವಲ್ಲ ಅರ್ಧ ಹೋಳು, ಇದನ್ನು ಹಾಲೊಳಗಡೆ ಹಾಕಬೇಕು. ಫುಲ್ಲು ರಸ ಎಲ್ಲನೂ ಹಿಂಡ್ಬಿಟ್ಟು ಅದು ಇವಾಗ ಹಾಲು ಒಡೆಯುತ್ತೆ, ಕೋವಾ ಸ್ಟೇಜಿಗೆ ಬರುತ್ತೆ. ಸೊ ನೀಟಾಗಿ ಒಡೆಯೋ ತನಕ ನಾವು ಕಡಿಮೆ ಉರಿಯಲ್ಲಿ ಕಾಯಿಸ್ಕೊಬೇಕು. ನಾವು ಹಾಲು ಒಡೆಯೋ ತನಕನೂ ಸ್ಪೂನಲ್ಲಿ ಹೀಗೆ ಕದ್ರುತ್ತಾ ಇರಬೇಕು. ಏನು ಕದ್ರಲಿಲ್ಲ ಅಂತಂದರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ, ಎಲ್ಲ ಒಂಥರ ಸೀದೋದ ಥರ ಆಗುತ್ತೆ. ಸೊ ನೀಟಾಗಿ ಎಲ್ಲನೂ ಕದ್ರುತ್ತಾ ಇರಬೇಕು. ನೋಡಿ ಹಾಲು ಒಡೆದಿದೆ ಇವಾಗ. ಇವಾಗ ಫುಲ್ ಒಡೆದಾಗಿದೆ. ಇವಾಗ ಇದಕ್ಕೆ ಒಂದು ಕಾಟನ್ ಬಟ್ಟೆ ತಗೊಂಡು
ಅದಕ್ಕೆ ಎಲ್ಲ ಸೋದಿಸ್ಕೋಬೇಕು. ಸೊ ಬಿಸಿಲೇ ಸೋದಿಸ್ಕೊಂಡ್ರೆ ತುಂಬ ಸುಡ್ತಿರುತ್ತೆ. ಹಾಗಾಗಿ ಒಂದು ಜಾಲ್ರಿ ಬೋಸಿಗೆ ಹಾಕ್ಬಿಟ್ಟು ಕಾಟನ್ ಬಟ್ಟೆಗೆ ಈ ಕೋವನ ಹಾಕ್ಬಿಟ್ಟು ಅದರಿಂದ ಮೇಲ್ಗಡೆ ತಣ್ಣೀರನ್ನ ಹಾಕಬೇಕು. ತಣ್ಣೀರನ್ನ ಹಾಕಿದ್ರೆ ನೀಟಾಗಿ ಎಲ್ಲ ತಣ್ಣಗಾಗುತ್ತಲ್ವ. ಫುಲ್ಲು ಒಂದು ಸ್ವಲ್ಪ ನೀರು ಇಲ್ಲದೆ ನಾವು ಹಿಂಡ್ಕೋಬೇಕು. ಈಗ ನಿಂಬೆಹಣ್ಣು ರಸ ಮತ್ತು ನೀರೆಲ್ಲ ಹಾಗೆ ಇರುತ್ತಲ್ವ, ಅದೆಲ್ಲ ಫುಲ್ ಹೋಗೋ ಥರ ಫುಲ್ಲು ಬಿಗಿಯಾಗಿ ಹಿಂಡ್ಕೋಬೇಕು. ಅದ್ರದ್ದು ಸ್ವಲ್ಪನೂ ನೀರದ್ದು ಇರಬಾರ್ದು. ನೋಡಿ ಹೀಗೆ ನಾನು ಸ್ವಲ್ಪನೂ ನೀರಿರದೆ ಫುಲ್ಲು ಹಿಂಡ್ತಾ ಇದ್ದೀನಿ. ಸೊ ಈ ರೀತಿ ಬಂದಿರುತ್ತೆ ನೋಡ್ಬೋದು. ಸ್ವಲ್ಪನೂ ನೀರಿಲ್ಲ, ಎಲ್ಲ ಉದುದ್ರಾಗಿ ಯಾವ ಥರ ಬರ್ತಿದೆ ಅಂತ. ಇವಾಗ ಇದನ್ನು ನಾನು ಶೆಲ್ಪನ್ನ ಕ್ಲೀನ್ ಮಾಡ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ನಾದಬೇಕು. ತುಂಬ ಚೆನ್ನಾಗಿ ಬಂದಿದೆ ಕೋವಾ. ಇದು ಬೇಕಾದ್ರೆ ನಾವು ಹಾಗೆ ಕೋವಾ ಥರ ಮಾಡ್ಕೊಂಡು ಇಟ್ಕೋಬೋದು. ಸೊ ಇದನ್ನ ನಾನು ರಸಗುಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಶೆಲ್ಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಶೆಲ್ಪ್ ಮೇಲೆ ನಾದ್ತಾಯಿದ್ದೀನಿ. ನಾವು ಎಷ್ಟು ಗಟ್ಟಿಯಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರಸಗುಲ್ಲ. ಫುಲ್ಲು ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪನೂ ಕೈಗೆ ಅಂಟ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಫುಲ್ಲು ನಾನು ಹೇಗೆ ಮಾಡ್ತಾಯಿದ್ದೀನಿ ಹಾಗೆ ನಾದಬೇಕು. ಹಂಗೆ ನಾದಷ್ಟು ಬೇಕಾದ್ರೆ ನಿಮಗೆ ಒಂಚೂರು ತೆಳ್ಳೆ ಆಯಿತು ಅಂದರೆ ಸ್ವಲ್ಪ ಕಾರ್ನ್ಫ್ಲೋರು ಅಥವಾ ಮೈದಾ ಹಾಕೋಬೋದು. ನಾನು ಏನೂ ತೆಳ್ಳೆ ಆಗಲಿಲ್ಲ, ಹಾಗಾಗಿ ಹಾಕಿಲ್ಲ. ನೋಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ಇವಾಗ ನೋಡಿ ಕೈಗೆ ಸ್ವಲ್ಪನೂ ಅಂಟ್ತಾ ಇಲ್ಲ. ಆದರೆ ಇವಾಗ ಇದನ್ನು ನಾನು ಚಿಕ್ಕದಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ. ಫೈನಲಿ ಕೋವಾ ರೆಡಿ. ನೋಡಿ ಉಂಡೆ ಆಗಿದೆ. ಇಲ್ಲಿ ಮೋಸ್ಟ್ಲಿ ಒಂದು 19-20 ಉಂಡೆ ಇರಬೇಕಷ್ಟೇ. ನಾನು ಒಂದೇ ಒಂದು ಬಟ್ಲು ಹಾಲು ಪೌಡ್ರ್ ತೊಗೊಂಡಿದ್ದು, ಹಾಗಾಗಿ ಜಾಸ್ತಿ ಏನು ಮಾಡಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಮಾಡಿನ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿದ್ದು. ಮತ್ತು ಇನ್ನೊಂದು ಪಾತ್ರೆಗೆ ನಾನು ಸಕ್ಕರೆ ಮತ್ತು ನೀರನ್ನ ಹಾಕಿ ಕುದಿಸ್ಕೊತಾ ಇದ್ದೀನಿ. 1 ಗ್ಲಾಸ್ ಸಕ್ಕರೆ ಈ ಗ್ಲಾಸಲ್ಲಿ ಮತ್ತು 2 ಗ್ಲಾಸಸ್ ನೀರು ಹಾಕಿದ್ದೀನಿ. ಇದನ್ನು ಇಲ್ಲಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇಲ್ಲಿ ಸಕ್ಕರೆ ಪಾಕ ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕಿದ್ರೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಏಲಕ್ಕಿನ ಕುಟ್ಕೊಂಡು ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನಾನು ಒಂದೊಂದಾಗೇ ಬಿಟ್ಟಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕಬಾರ್ದು, ಒಂದೊಂದೇ ಹಾಕ್ಬೋದು. ನೋಡಿ ಎಷ್ಟು ಸಣ್ಣದಿತ್ತು, ಇವಾಗ ಎಲ್ಲ ಎಷ್ಟು ದಪ್ಪ ಆಗಿದೆ. ಸೊ ಆಲ್ಮೋಸ್ಟ್ ಇದು ಬೆಂದಿದೆ. ಇನ್ನೊಂದು 2 ನಿಮಿಷ ಬೇಯಿಸಿದ್ರೆ ಸಾಕು ಅಂದ್ಕೋತೀನಿ. ಓಕೆ ಗೈಸ್, ಇವಾಗ ಆಗಿದೆ ಇದು. ನೋಡ್ಬೋದು ನೀವೇ ಹೇಗೆ ಬಂದಿದೆ ರಸಗುಲ್ಲ ಅಂತ ಅಂದ್ಬಿಟ್ಟು. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿ ಹಾಲು ಪೌಡ್ರ್ ಇದ್ದರೆ ಇದು ಯೂಸ್ ಆಗುತ್ತೆ. ಓಕೆ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜುಗೌಡ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು ಗೈಸ್.